ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಡಿಸೆಂಬರ್ 13, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಸೆಟ್ ಟು ಎಕ್ಸೀಡ್ ಕ್ಲೈಮೇಟ್ ಟಾರ್ಗೆಟ್ಸ್. ಸೊ ಈ ಆರ್ಟಿಕಲನ್ನು ನಾವು ಕ್ಲೈಮೇಟ್ ಆಕ್ಷನ್ ಸಮ್ಮಿಟ್ ಶನಿವಾರ ನಡೆದಿದ್ದು, ಆ ಸಮ್ಮಿಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ಕೊಟ್ಟಿರುವಂತಹ ಕ್ಲೈಮೇಟ್ ಕಮಿಟ್ಮೆಂಟ್ಸ್ ಏನಿದೆ ಆ ಟಾರ್ಗೆಟ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಇಲ್ಲಿ ನಾವು ನೋಡುವಂತಹ ಮಾಹಿತಿ GS ಪೇಪರ್ 3 ಎನ್ವೈರ್ಮೆಂಟ್ ಸೆಕ್ಷನಿಗೆ ತುಂಬ ಉಪಕಾರಿಯಾಗಲಿದೆ. ಈ ಆನ್ಲೈನ್ ಸಮ್ಮಿಟ್ ಈಗ ಏನು ನಡೀತಾ ಇದೆ, ಕ್ಲೈಮೇಟ್ ಆಕ್ಷನ್ ಸಮ್ಮಿಟ್, ಇದು ಪ್ಯಾರಿಸ್ ಅಗ್ರಿಮೆಂಟ್ನ 5ನೇ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾರಿಸ್ ಅಗ್ರಿಮೆಂಟ್ 2015ರಲ್ಲಿ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ನ್ಯಾಷನಲಿ ಡಿಟರ್ಮೈನ್ಡ್ ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿತ್ತು. ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಗಳಲ್ಲಿ ಭಾರತ ಮಾಡಿದಂತಹ ಕಮಿಟ್ಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಒಟ್ಟು 190 ರಾಷ್ಟ್ರಗಳು ಗ್ಲೋಬಲ್ ಟೆಂಪರೇಚರನ್ನು 2 ಡಿಗ್ರಿ ಸೆಲ್ಸಿಯಸ್ಸಿಗೆ ಲಿಮಿಟ್ ಮಾಡುವಂತಹ ಟಾರ್ಗೆಟನ್ನು ಹೊಂದಿರುವಂಥದ್ದು. ಭಾರತ ರೆನ್ಯೂವಬಲ್ ಕ್ಷೇತ್ರದಲ್ಲಿ ಅಂದರೆ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಇದುವರೆಗೂ ಒಟ್ಟು 21% ಟಾರ್ಗೆಟನ್ನು ರೀಚ್ ಆಗಿರುವಂಥದ್ದು 2005ಕ್ಕೆ ಕಂಪೇರ್ ಮಾಡಿದರೆ. ಹಾಗೆ ಭಾರತದಲ್ಲಿ ಸೋಲಾರ್ ಕೆಪಾಸಿಟಿ ಸದ್ಯಕ್ಕೆ 36 ಗಿಗಾವ್ಯಾಟ್ಸ್ಗಳು ಆಗಿರುವಂಥದ್ದು 2020ರವರೆಗೆ. ಹಾಗೆ ನಮ್ಮ ದೇಶ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಗೆ ಇಡೀ ಪ್ರಪಂಚದಲ್ಲಿ ಕಂಪೇರ್ ಮಾಡಿದರೆ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ. ಒಟ್ಟು 2022ರವರೆಗೆ 175 ಗಿಗಾವ್ಯಾಟ್ಸ್ಗಳ ಸೋಲಾರ್ ಎನರ್ಜಿಯನ್ನು ನಾವು ಡೆವಲಪ್ ಮಾಡಲಿದ್ದೇವೆ ಅನ್ನುವಂತಹ ಮಾತನ್ನು ಮೋದಿಯವರು ಹೇಳಿರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ 2030ರಷ್ಟೊತ್ತಿಗೆ 450 ಗಿಗಾವ್ಯಾಟ್ಸ್ಗಳ ಎನರ್ಜಿ ಕೆಪಾಸಿಟಿಯನ್ನು ಭಾರತ ಪಡೆಯಲಿದೆ ಅನ್ನುವಂತಹ ಮಾತನ್ನು ಸಹ ಅವರು ಹೇಳಿರುವಂಥದ್ದು. ಹಾಗೆ ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ನೋಡಿದ್ವಿ, ಭಾರತ ಫಾರೆಸ್ಟ್ ಕವರ್ ಏರಿಯಾಗಳಲ್ಲಿ ಹೆಚ್ಚಿನ ಬದಲಾವಣೆ ಮತ್ತು ಎಕ್ಸ್ಪಾನ್ಷನನ್ನು ಮಾಡಿರುವಂಥದ್ದನ್ನು ನೋಡಿದ್ವಿ. ಭಾರತ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮತ್ತು ಕೊಯಲಿಷನ್ ಆಫ್ ಡಿಸಾಸ್ಟರ್ ರಿಲೀಫ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮತ್ತು ಕೊಯಲಿಷನ್ ಆಫ್ ಡಿಸಾಸ್ಟರ್ ರಿಲೀಫ್ ಎರಡೂ ಆರ್ಗನ್ಸ್ ಅಥವಾ ಎರಡೂ ಆರ್ಗನೈಸೇಷನ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಈ ಒಂದು ಅಲಯನ್ಸ್ನಲ್ಲಿ ಒಟ್ಟು 121 ರಾಷ್ಟ್ರಗಳು ಭಾರತ ಇನಿಷಿಯೇಟ್ ಮಾಡಿರುವಂತಹ ಸೋಲಾರ್ ಅಲಯನ್ಸಿಗೆ ಜಾಯ್ನ್ ಆಗಿರುವಂಥದ್ದು. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನಲ್ಲಿ ಒಟ್ಟು ಸನ್ಶೈನ್ ಕಂಟ್ರೀಸ್ ಅಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇವೆರಡರ ಮಧ್ಯೆ ಇರುವಂತಹ ರಾಷ್ಟ್ರಗಳು ಇಲ್ಲಿ ಸನ್ಶೈನ್ ಕಂಟ್ರೀಸ್ ಅಂತ ಹೇಳಿ ಕರೆಯಲ್ಪಡ್ತವೆ. ಈ ಸೋಲಾರ್ ಅಲಯನ್ಸ್ನ ಮುಖ್ಯ ಉದ್ದೇಶ ಸೋಲಾರ್ ಎನರ್ಜಿಯನ್ನು ಎಫಿಷಿಯೆಂಟಾಗಿ ಕನ್ಸಂಪ್ ಮಾಡೋದು ಮತ್ತು ಫೋಸಿಲ್ ಫ್ಯೂಲ್ಸ್ಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವಂಥದ್ದು. ಈ ಅಲಯನ್ಸ್ ಒಂದು ಟ್ರೀಟಿ ಬೇಸ್ಡ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರುವಂಥದ್ದು. ಇದರಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈ ಒಂದು ಲೈನ್ಸ್ಗಳ ನಡುವೆ ಇಲ್ಲದೇ ಇರುವಂತಹ ರಾಷ್ಟ್ರಗಳು ಸಹ ಇದಕ್ಕೆ ಭಾಗಿಯಾಗಬಹುದು, ಆದರೆ ಅವರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಅದನ್ನು ನೀವು ಮುಖ್ಯವಾಗಿ ನೆನಪಿಟ್ಕೋಬೇಕು. ಈಗ ಸದ್ಯಕ್ಕೆ ಪ್ರಪಂಚದಲ್ಲಿ ಯುನೈಟೆಡ್ ನೇಷನ್ಸ್ನ ನಂತರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅತಿ ದೊಡ್ಡ ಅಂಗವಾಗಿ ಹೊರಹೊಮ್ಮಿದೆ ರಾಷ್ಟ್ರಗಳನ್ನು ಒಗ್ಗೂಡಿಸಿಕೊಂಡು. ಸೊ ಈ ಫ್ರೇಮ್ವರ್ಕ್ ನಮಗೆಲ್ಲ ಗೊತ್ತಿರೋ ಹಾಗೆ 2015ರಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. 2016 ಮೊರಕ್ಕೋನಲ್ಲಿ 200 ರಾಷ್ಟ್ರಗಳು ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿಗೆ ಜಾಯ್ನ್ ಆಗಿರುವಂಥದ್ದು. ಮತ್ತು ಕೊಯಲಿಷನ್ ಆಫ್ ಡಿಸಾಸ್ಟರ್ ರಿಲಯನ್ಸ್ ಅಂತ ಹೇಳಿದೆ, ಇದನ್ನು ಸಹ ಭಾರತ ಲಾಂಚ್ ಮಾಡಿರುವಂತಹ ಅಂಗ. 2019ರಲ್ಲಿ UN ಕ್ಲೈಮೇಟ್ ಸಮ್ಮಿಟ್ ಏನು ಸೆಪ್ಟೆಂಬರ್ 2019ರಲ್ಲಿ ನಡೆದಿತ್ತು, ಆವಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಲಾಂಚ್ ಮಾಡಿರುವಂಥದ್ದು. ಇದು ಸಹ ಒಂದು ಇಂಟರ್ನ್ಯಾಷನಲ್ ಕೊಯಲಿಷನ್ ಆಫ್ ಕಂಟ್ರೀಸ್, ಯುನೈಟೆಡ್ ನೇಷನ್ಸ್, ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಕಂಪನಿಗಳು ಹಾಗೂ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಸೇರಿಕೊಂಡು ಮಾಡಿರುವಂತಹ ಒಂದು ಅಂಗ. ಇದರ ಮುಖ್ಯ ಉದ್ದೇಶ ಡಿಸಾಸ್ಟರ್ ರೆಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಡಿಸಾಸ್ಟರನ್ನು ತಡೆ ಹಿಡಿಯುವ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂಥದ್ದು ಇಲ್ಲಿ ಮುಖ್ಯ ಉದ್ದೇಶವಾಗಿರುತ್ತದೆ. ಇದರ ಮುಖ್ಯ ಆಬ್ಜೆಕ್ಟಿವ್ಸ್ಗಳಲ್ಲಿ ಮುಖ್ಯ ಉದ್ದೇಶಗಳನ್ನು ನೋಡಿದಾಗ ರಿಸರ್ಚ್ ಮತ್ತು ನಾಲೆಡ್ಜ್ ಶೇರಿಂಗನ್ನು ಹೆಚ್ಚಿಗೆ ಮಾಡುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ, ಹಾಗೆ ಸ್ಟ್ಯಾಂಡರ್ಡ್ಸ್, ಫೈನಾನ್ಸಿಂಗ್ ಮತ್ತು ರಿಕವರಿ ಮೆಕ್ಯಾನಿಸಮನ್ನು ಡಿಫೈನ್ ಮಾಡುವಂಥದ್ದು ಈ ಕೊಯಲಿಷನ್ ಆಫ್ ಡಿಸಾಸ್ಟರ್ ರಿಲೀಫ್ನ ಮುಖ್ಯ ಭಾಗವಾಗಿರ್ತವೆ. ಇದೇ ಸಂದರ್ಭದಲ್ಲಿ 2047ಕ್ಕೆ ಭಾರತ 100 ವರ್ಷಗಳ ಸ್ವತಂತ್ರವನ್ನು
ಆಚರಿಸಲಿದೆ. ಈ ಸಂದರ್ಭದಲ್ಲಿ ಈ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಿದ್ದಾವೆ, ನಮ್ಮ ಎಮಿಷನ್ ಇಂಟೆನ್ಸಿಟಿ GDPಗೆ ಕಂಪೇರ್ ಮಾಡಿದರೆ 33% 35% ಕಡಿತವನ್ನು ಮಾಡಲಾಗುವುದು 2030ರವರೆಗೆ ಅನ್ನುವಂತಹದ್ದನ್ನು ಭಾರತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಇಬ್ಬರೂ ಸೇರಿಕೊಂಡು ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು 2030ರಷ್ಟೊತ್ತಿಗೆ 450 ಗಿಗಾವಾಟ್ಸ್ಗಳ ಟಾರ್ಗೆಟನ್ನು ಸೆಟ್ ಮಾಡಿರುವಂಥದ್ದು. ಸೊ ಈ ವಿಷಯವನ್ನು ಅರ್ಥೈಸಿಕೊಂಡ ನಂತರ ಇಲ್ಲಿ ಕಲಿತಿರುವಂತಹ ವಿಷಯ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂದರೆ ಏನು ಮತ್ತು ಇದರಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಹಾಗೂ ಸನ್ಶೈನ್ ಕಂಟ್ರೀಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗಿರುವಂಥದ್ದು. ಕೊಯಲಿಷನ್ ಆಫ್ ಡಿಸಾಸ್ಟರ್ ರೆಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಏನು ಮಾತಾಡ್ತಾ ಇದ್ದೀವಿ, ಇದು ಯಾವಾಗ ಲಾಂಚ್ ಆಯಿತು ಮತ್ತು ಯಾವ ದೇಶದಲ್ಲಿ, ಮರಕೇಶ್ ಮೊರೊಕ್ಕೊ 2019ರಲ್ಲಿ ಇದರ ಲಾಂಚ್ ಆಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಂದರೆ ಏನು ಮತ್ತು ನ್ಯಾಷನಲಿ ಡಿಟರ್ಮೈನ್ಡ್ ಕಮಿಟ್ಮೆಂಟ್ಸ್ಗಳೇನು ಹಾಗೂ ಭಾರತದ ಟಾರ್ಗೆಟ್ ಏನಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮತ್ತು ಮೇನ್ಸ್ ಪಾಯಿಂಟ್ ಆಫ್ ಸೆಕ್ಷನ್ನಲ್ಲಿ ನೋಡಿದಾಗ ಭಾರತದ ಕೊಡುಗೆ ಅಥವಾ ಭಾರತದ ಇಂಪ್ಯಾಕ್ಟ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಎಷ್ಟರ ಮಟ್ಟಿಗೆ ಮುಂಸಾಗ್ತಾ ಇದೆ ಮತ್ತು ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಭಾರತ ಯಾವ ಯಾವ ಕ್ರಮಗಳನ್ನು ತಗೋತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈಂಡ್ಸ್ ಜಂಪ್ ಇನ್ ವ್ಯಾಕ್ಸಿನೇಷನ್. ಈಗ ಸದ್ಯಕ್ಕೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನ ಫೇಸ್ 1 ರಿಲೀಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಆ ಫೈಂಡಿಂಗ್ಸನ್ನು ನಾವು ನೋಡಲಿದ್ದೇವೆ. ಮೊದಲಿಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಏನು ಅಂತ ಅರ್ಥೈಸ್ಕೊಳ್ಳೋಣ. ಇದಕ್ಕೂ ಮುನ್ನ ಇಲ್ಲಿ ನಾವು ತಿಳ್ಕೊತಾ ಇರುವಂತಹ ವಿಷಯ GS ಪೇಪರ್ 2 ಅಲ್ಲಿ ಹೆಲ್ತ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ನಮಗೆ ಸಹಕಾರಿಯಾಗಲಿದೆ. ಹಾಗೂ ಈ ಒಂದು ಆರ್ಟಿಕಲ್ನ ಅನಾಲಿಸಿಸ್ ನಂತರ ಯಾವ ರೀತಿಯಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಈ ಒಂದು ಇನ್ಫಾರ್ಮೇಷನ್ ನಮಗೆ ಉಪಕಾರಿಯಾಗಲಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲಿಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಂದು ಲಾರ್ಜ್ ಸ್ಕೇಲ್ ಮಲ್ಟಿ ರೌಂಡ್ ಸರ್ವೆ ಆಗಿ ಭಾರತದ ಮನೆ ಮನೆಗೂ ಮಾಡುವಂಥದ್ದು. ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ಸ್ಗಳನ್ನು ತಗೊಂಡು ಮನೆ ಬಾಗಿಲಿಗೆ ಸರ್ವೆಯನ್ನು ಮಾಡಲಾಗುತ್ತದೆ. 1992 ಮತ್ತು 93ರಿಂದ ಇದುವರೆಗೂ 3 ಸುತ್ತಿನ ಸರ್ವೆ ನಡೆದಿರುವಂಥದ್ದು. ಈ ಸರ್ವೆಯ ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇನ್ಫಾರ್ಮೇಷನನ್ನು ಫರ್ಟಿಲಿಟಿ, ಇನ್ಫೆಂಟ್ ಮಾರ್ಟಲಿಟಿ, ಫ್ಯಾಮಿಲಿ ಪ್ಲಾನಿಂಗ್, ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್, ರಿಪ್ರೊಡಕ್ಟಿವ್ ಹೆಲ್ತ್, ನ್ಯೂಟ್ರಿಷನ್, ಅನೀಮಿಯಾ, ಕ್ವಾಲಿಟಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸಸ್ಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಕೊಡಲಾಗುತ್ತದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದಾಗ 2 ಮುಖ್ಯ ಉದ್ದೇಶಗಳನ್ನು ಒಳಪಡಿಸಲಾಗಿರುತ್ತದೆ. ಮೊದಲನೇದು ಸರಿಯಾದ ಡೇಟಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿಗೆ ಕೊಡಲು, ಯಾಕಂದರೆ ಆ ಒಂದು ಡೇಟಾನ ಆಧರಿಸಿ ಪಾಲಿಸಿ ಮತ್ತು ಪ್ರೋಗ್ರಾಮ್ಗಳನ್ನು ಡಿಸೈನ್ ಮಾಡಲು ಸಹಕಾರಿಯಾಗುತ್ತದೆ. ಎರಡನೇ ಹಂತದಲ್ಲಿ ಸರಿಯಾದ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ಯಾವ ಸಮಸ್ಯೆಗಳು ಉದ್ಭವ ಆಗ್ತಿದ್ದಾವೆ ಅನ್ನುವಂತಹ ವಿಷಯವನ್ನು ಸಹ ಅರ್ಥೈಸಿಕೊಳ್ಳಲು ಇದು ಒಂದು ಮುಖ್ಯವಾದ ಸರ್ವೆ ಆಗಿದೆ. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 5ನೇ ಸುತ್ತಿನ ಏನು ಫೇಸ್ 1 ರಿಸಲ್ಟ್ಸ್ಗಳು ಬಂದಿದ್ದಾವೋ ಅವುಗಳನ್ನು ನೋಡಿದಾಗ ದೇಶದಲ್ಲಿ ಮಕ್ಕಳಿಗೆ ಸಿಗುವಂತಹ ವ್ಯಾಕ್ಸಿನೇಷನ್ ಏನಿದೆ ಅದರಲ್ಲಿ ಹೆಚ್ಚಿನ ಇಂಪ್ರೂವ್ಮೆಂಟನ್ನು ಕಾಣ್ತಿದ್ದೀವಿ. ಹಾಗೆ ಈ ರಿಪೋರ್ಟ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ 12ರಿಂದ 23 ವಯಸ್ಸಿನ ಮಕ್ಕಳಿಗೆ ಫುಲ್ಲಿ ವ್ಯಾಕ್ಸಿನೇಷನ್ ಸಿಕ್ಕಿರುವಂಥದ್ದು. ಆ ಒಂದು ಪರ್ಸೆಂಟೇಜ್ ಜಂಪ್ ನೋಡಿದಾಗ 73% ಸಾಧಿಸಲು ಸಾಧ್ಯವಾಗಿದೆ. ಹಿಂದಿನ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ರಲ್ಲಿ ನೋಡಿದಾಗ ಅದು ಬರೀ 65%ಗೆ ನಿಂತಿತ್ತು. ಆದರೆ ಈಗ ಆಂಧ್ರ ಪ್ರದೇಶದಲ್ಲಿ ಡಯರಿಯಿಂದ ಬಳಲುತ್ತಿರುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು 6.6%ದಿಂದ 7.2%ಕ್ಕೆ ಏರಿರುವಂಥದ್ದು. ವೆಸ್ಟ್ ಬೆಂಗಾಲಲ್ಲಿ ಇನ್ಸ್ಟಿಟ್ಯೂಷನಲ್ ಬರ್ತ್ ಅಂದರೆ ಹಾಸ್ಪಿಟಲ್ಗಳಲ್ಲಿ ಹುಟ್ಟುವಂತಹ ಮಕ್ಕಳ ಸಂಖ್ಯೆಯಲ್ಲೂ ಸಹ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಗುಜರಾತ್ನಲ್ಲಿ ಅನೇಮಿಯಾದಿಂದ ಬಳಲ್ತಾ ಇರುವಂತಹ ಮಕ್ಕಳ ಸಂಖ್ಯೆಯಲ್ಲೂ ಸಹ ಹೆಚ್ಚಿನ ಬೆಳವಣಿಗೆ ಆಗಿರೋದು ಇನ್ನೊಂದು ಮಾಹಿತಿ ನಾವು ಈ ಒಂದು ಸರ್ವೆಯಲ್ಲಿ ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಇಂಡಿಕೇಟರ್ಸ್ಗಳಲ್ಲಿ ಹೆಚ್ಚಿನ ಬದಲಾವಣೆ ಮತ್ತು ಇಂಪ್ರೂವ್ಮೆಂಟ್ಸ್ಗಳನ್ನು ಕಂಡಿರುವಂತಹ ಮಾಹಿತಿಯನ್ನು ಕೊಡಲಾಗುತ್ತಿದೆ. ದೇಶದಲ್ಲಿ ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ಇಂಡಿಕೇಟರ್ಸ್ ಏನಿದ್ದಾವೆ NFSHS ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4ಕ್ಕೆ ಕಂಪೇರ್ ಮಾಡಿದರೆ ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ಇಂಡಿಕೇಟರ್ಸ್ಗಳಲ್ಲಿ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ಗಳನ್ನು ಕಾಣ್ತಾ ಇರುವಂಥದ್ದು. ಹಾಗೂ ದೇಶದಲ್ಲಿ ಫರ್ಟಿಲಿಟಿ ರೇಟಿಗೆ ಸಂಬಂಧಿಸಿದಂತೆ ಮೊದಲಿಗೆ ಫರ್ಟಿಲಿಟಿ ರೇಟ್ ಅಂದರೆ ಏನಂತ ಅರ್ಥೈಸ್ಕೊಳ್ಳೋಣ. ಫರ್ಟಿಲಿಟಿ ರೇಟ್ ಅಂದರೆ ಪ್ರತಿ ವರ್ಷ ಹೆಣ್ಣು ಮಕ್ಕಳ ರಿಪ್ರೊಡಕ್ಟಿವ್ ಏಜನ್ನು ನಾವು 15ರಿಂದ 49 ವಯಸ್ಸುವರೆಗೆ ನೋಡ್ತೀವಿ. ಸೊ ಪ್ರತಿ ವರ್ಷ ಈ ರಿಪ್ರೊಡಕ್ಟಿವ್ ಏಜ್ನಲ್ಲಿ ಬರುವಂತಹ 1000 ಹೆಣ್ಣು ಮಕ್ಕಳಿಗೆ ಎಷ್ಟು
ಮಕ್ಕಳು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಫರ್ಟಿಲಿಟಿ ರೇಟ್ ಡಿಫೈನ್ ಮಾಡುತ್ತದೆ. ಸೊ ಈ ಫರ್ಟಿಲಿಟಿ ರೇಟನ್ನು 1.8ಗೆ ನಾವು ತರುವ ಟಾರ್ಗೆಟನ್ನು ಇಟ್ಕೊಂಡಿರುವಂಥದ್ದು. ಇವತ್ತು ದೇಶದಲ್ಲಿ ಒಟ್ಟು ಇರುವಂತಹ ಫರ್ಟಿಲಿಟಿ ರೇಟ್ 2.2 ಆಗಿರುವಂಥದ್ದು. ಸೊ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಇಂಪ್ರೂವ್ಮೆಂಟ್ಸನ್ನು ನೋಡಲಿದ್ದೇವೆ. ಹಾಗೂ ದೇಶದಲ್ಲಿ ಕಾಂಟ್ರಸೆಪ್ಟಿವ್ ಬಳಕೆ ಜಾಸ್ತಿ ಆಗಿದ್ದು ಫೇಸ್ 1 ಸ್ಟೇಟ್ಸ್ಗಳಲ್ಲಿ ಹೆಚ್ಚಿನ ಬಳಕೆಯನ್ನು ನಾವು ಕಾಣ್ತಾ ಇದ್ದೀವಿ. ದೇಶದಲ್ಲಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋ ಹಾಗೆ ವ್ಯಾಕ್ಸಿನೇಷನ್ ಕವರೇಜ್ ಜಾಸ್ತಿ ಆಗಿದ್ದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತಹ ಇಂಡಿಕೇಟರ್ಸ್ಗಳಲ್ಲೂ ನಾವು ಬೆಳವಣಿಗೆ ಅಥವಾ ಇಂಪ್ರೂವ್ಮೆಂಟ್ಸನ್ನು ಕಂಡಿರುವಂಥದ್ದು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಬೇಕು ಅಂತಂದರೆ ಮೊದಲನೇದಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು ಹಾಗೂ ಇದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಅದರ ಜೊತೆಯಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಡಿಯಲ್ಲಿ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಹ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮೇನ್ಸಲ್ಲಿ ನಮಗೆ ಈ ಪ್ರಶ್ನೆಯಿಂದ ಯಾವ ರೀತಿಯಲ್ಲಿ ಭಾರತ ಹೆಲ್ತ್ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ಗಳನ್ನು ತೋರಿಸ್ತಾ ಇದೆ ಅಂದಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಮತ್ತು 5ಗೆ ಕಂಪೇರ್ ಮಾಡಿದಾಗ ನಮ್ಮ ಆನ್ಸರ್ ಇನ್ನೂ ಕಂಪ್ರಹೆನ್ಸಿವ್ ಆಗಿ ಹೊರಹೊಮ್ಮುತ್ತದೆ. ಮುಂದಿನ ಆರ್ಟಿಕಲ್ ನಾಟ್ ಇನ್ ಫೇವರ್ ಆಫ್ ಇಂಪೋಸಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಗವರ್ಮೆಂಟ್ ಟೆಲ್ ಸುಪ್ರೀಂ ಕೋರ್ಟ್. ಸೊ ಈ ಆರ್ಟಿಕಲನ್ನು ಒಂದು ಪೆಟಿಷನ್ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅನ್ನುವಂಥವರು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಸಂಬಂಧಿಸಿದಂತೆ ಒಂದು ಮಸೂದೆಯನ್ನು ತರುವ ಅವಶ್ಯಕತೆ ಇದೆ. ಯಾಕಂದರೆ ದೇಶದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ಇಲ್ಲದೆ ಹೆಲ್ದಿ ಇಂಡಿಯಾ ಆಗಿರಬಹುದು, ಲಿಟ್ರೇಟ್ ಇಂಡಿಯಾ ಆಗಿರಬಹುದು, ಪಾಸ್ಪರಸ್ ಇಂಡಿಯಾ ಆಗಿರಬಹುದು, ರಿಸೋರ್ಸ್ಫುಲ್ ಇಂಡಿಯಾ ಆಗಿರಬಹುದು ಅಥವಾ ಸ್ಟ್ರಾಂಗ್ ಇಂಡಿಯಾ, ಸೆಕ್ಯೂರ್ಡ್ ಇಂಡಿಯಾ ಇವುಗಳನ್ನೆಲ್ಲ ನಾವು ಕಳ್ಕೊತಾ ಇದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡದೆ. ಸೊ ಅದಕ್ಕೋಸ್ಕರ ದೇಶದಲ್ಲಿ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಸೂದೆಯನ್ನು ತರುವ ಅವಶ್ಯಕತೆ ಇದೆ ಅನ್ನುವಂತಹ ಪಿಟಿಷನ್ಗೆ ಸಂಬಂಧಿಸಿದಂತೆ ಸರ್ಕಾರ ತನ್ನ ರಿಪ್ಲೈ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಓದುವಂತಹ ವಿಷಯ GS ಪೇಪರ್ 1 ಇಶ್ಯೂಸ್ ರಿಲೇಟೆಡ್ ಟು ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್ಗಳಲ್ಲಿ ನಮಗೆ ಸಹಕಾರಿಯಾಗಲಿದೆ. GS 1 ಇಲ್ಲಿ ಈ ಆರ್ಟಿಕಲ್ನಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೋಡೋಣ. ಸರ್ಕಾರ ಹೇಳ್ತಾ ಇರೋ ಹಾಗೆ 2001ರಿಂದ 2011ರವರೆಗೆ ಗ್ರೋತ್ ರೇಟಲ್ಲಿ ಭಾರತ ಹೆಚ್ಚಿನ ಇಳಿಕೆಯನ್ನು ಕಂಡಿರುವಂಥದ್ದು. ಹಾಗೂ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಗಳು ಭಾರತದಲ್ಲಿ ಏನಿದಾವೆ ಅವು ವಾಲಂಟರಿ ನೇಚರಲ್ಲಿ ಇರುವಂಥದ್ದು. ಯಾಕಂದರೆ ಭಾರತ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಆಫ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ 1994ಗೆ ಸಿಗ್ನೇಟರಿ ಆಗಿರುವಂಥದ್ದು. ಏನಿದು ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಆಫ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ 1994 ಅಂತ ನೋಡಿದಾಗ ಈ ಒಂದು ಕಾನ್ಫರೆನ್ಸು ಕೈರೋ ಈಜಿಪ್ಟ್ನಲ್ಲಿ 1994 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರುವಂಥದ್ದು. ಆ ಒಂದು ಕಾನ್ಫರೆನ್ಸ್ನಲ್ಲಿ ಇದಕ್ಕೆ ಅಂದರೆ ಪಾಪ್ಯುಲೇಷನಿಗೆ ಸಂಬಂಧಿಸಿದಂತೆ ಬರ್ತ್ ಕಂಟ್ರೋಲ್, ಇನ್ಫೆಂಟ್ ಮಾರ್ಟಾಲಿಟಿ, ಇಮಿಗ್ರೇಷನ್, ಎಜುಕೇಷನ್ ಆಫ್ ವುಮನ್, ಪ್ರೊಟೆಕ್ಷನ್ ಆಫ್ ವುಮನ್ ಫ್ರಮ್ ಅನ್ಸೇಫ್ ಅಬಾರ್ಷನ್ ಸರ್ವಿಸಸ್ ಇವುಗಳಿಗೆ ಸಂಬಂಧಿಸಿದಂತೆ ನಡೆದಂತಹ ಕಾನ್ಫರೆನ್ಸ್ನಲ್ಲಿ ಒಂದಿಷ್ಟು ಮಹತ್ತರ ಡಿಸಿಷನ್ಸ್ಗಳನ್ನು ತಗೊಳ್ಳಲಾಗಿತ್ತು. ಆ ಡಿಸಿಷನ್ಸ್ಗಳು ಇವತ್ತು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡಿಗೆ ಒಂದು ಮಾರ್ಗದರ್ಶಿಯಾಗಿ ಮುಂದಾಗಿದೆ. ಸೊ ಈ ಒಂದು ಕಾನ್ಫರೆನ್ಸಿಗೆ ಅಥವಾ ಈ ಒಂದು ಮಸೂದೆಗೆ ಸಿಗ್ನೇಟರಿ ಆಗಿರುವಂತಹ ಭಾರತ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಪ್ರೋಗ್ರಾಮನ್ನು ವಾಲಂಟರಿಯಾಗಿಡುವಂತಹ ಅವಶ್ಯಕತೆ ಇದೆ. ಸೊ ಭಾರತ ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಬಂಧಿಸಿದಂತೆ ಮಸೂದೆಗಳನ್ನು ಮುಂತರೋದಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳಿರುವಂಥದ್ದು. ಹಾಗೂ ಹಿಂದಿನ ಆರ್ಟಿಕಲಲ್ಲಿ ಫರ್ಟಿಲಿಟಿ ರೇಟ್ ಬಗ್ಗೆನೂ ನಾವು ಮಾತಾಡಿದ್ವಿ. ಫರ್ಟಿಲಿಟಿ ರೇಟ್ನಲ್ಲಿ ಹೆಚ್ಚಿನ ಇಳಿಕೆಯನ್ನು ನಾವು ಕಾಣ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಮ್ಮ ಟಾರ್ಗೆಟಿನ ಪ್ರಕಾರ 1.8 ಏನಿದೆ ಅದನ್ನು ಈಸಿಯಾಗಿ ನಾವು ಫುಲ್ಫಿಲ್ ಮಾಡಲು ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಇವತ್ತು ದೇಶದಲ್ಲಿ ಮದುವೆ ಆಗಿರುವಂಥವರು ಸಹ ಬರೀ 2 ಮಕ್ಕಳಿಗೆ ತಮ್ಮ ರಿಪ್ರೊಡಕ್ಷನನ್ನು ನಿಲ್ಲಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ಸಹ ಸರ್ಕಾರ ತನ್ನ ರಿಪ್ಲೈನಲ್ಲಿ ಹೇಳಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಆಫ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ 1994 ಇದ್ರ ಬಗ್ಗೆ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದ್ರ ಆಗಿರುವಂಥದ್ದು ಕೈರೋದಲ್ಲಿ. ಇದಕ್ಕೆ ಏನು ಪಾಯಿಂಟ್ಸ್ಗಳನ್ನು ಕೊಡಲಾಗಿತ್ತೋ ಅದನ್ನು ಪಾಪ್ಯುಲೇಷನ್ ಫಂಡಲ್ಲಿ ಅಥವಾ ಇಂಟರ್ನ್ಯಾಷನಲ್ ಪಾಪ್ಯುಲೇಷನ್ ಫಂಡ್ UN ಇಂಟರ್ನ್ಯಾಷನಲ್ ಪಾಪ್ಯುಲೇಷನ್ ಫಂಡಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಅದರ ಜೊತೆಯಲ್ಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದೇಶದಲ್ಲಿ ಯಾಕೆ ಪಾಪ್ಯುಲೇಷನಿಗೆ ಸಂಬಂಧಿಸಿದಂತೆ ಮಸೂದೆಗಳನ್ನು ಮಾಡಲು ಸಾಧ್ಯವಿಲ್ಲ ಅಥವಾ ಸರ್ಕಾರ ಯಾಕೆ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ವೆಸ್ಟರ್ನ್ ಸಹಾರಾ ಆನ್ ಎಡ್ಜ್ ಆಫ್ಟರ್ ಇಸ್ರೇಲ್ ಮೊರೊಕ್ಕೊ ಡೀಲ್.
ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವಾರದಲ್ಲಿ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ, ಮೊರಕ್ಕೋ ಈಗ 4ನೇ ರಾಷ್ಟ್ರವಾಗಿ ಇಸ್ರೇಲಿನ ಜೊತೆ, ಅಂದರೆ 4ನೇ ಅರಬ್ ರಾಷ್ಟ್ರವಾಗಿ ಇಸ್ರೇಲನ್ನು ಡಿಪ್ಲೊಮ್ಯಾಟಿಕ್ ಟೈಸನ್ನು ರೆಸ್ಯೂಮ್ ಮಾಡಿರುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಆರ್ಟಿಕಲ್ಸನ್ನು ನೋಡಿದ್ವಿ. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಇದರಿಂದ ಮೊರಕ್ಕೋಗೆ ಆದಂತಹ ಲಾಭವೇನು, ಈ ಡಿಪ್ಲೊಮ್ಯಾಟಿಕ್ ಟೈಸ್ಗಳನ್ನು ರೆಕಗ್ನೈಸ್ ಮಾಡೋದ್ರಿಂದ. ಇಲ್ಲಿ ನಾವು ತಿಳ್ಕೊಳ್ಳುವಂತಹ ಮಾಹಿತಿ GS ಪೇಪರ್ 2 ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಆ್ಯಂಡ್ ಇಂಡಿಯಾಸ್ ಡಯೋಸ್ಪೋರಲ್ಲಿ ನಮಗೆ ಸಹಕಾರಿಯಾಗಲಿದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ 10ರಂದು ಮೊರಕ್ಕೋ 4ನೇ ಅರಬ್ ರಾಷ್ಟ್ರವಾಗಿ ಇಸ್ರೇಲಿನ ಜೊತೆ ಡಿಪ್ಲೊಮ್ಯಾಟಿಕ್ ಟೈಸನ್ನು ರೀಇನ್ಸ್ಟಿಯೇಟ್ ಮಾಡಿರುವಂಥದ್ದು. ಹಾಗೆ ಈ ಒಂದು ರೀಇನ್ಸ್ಟಿಯೇಷನಿಂದ ಅಥವಾ ನಾರ್ಮಲೈಸೇಷನ್ ಅಗ್ರಿಮೆಂಟಿಂದಾಗಿ ಅರಬ್ ರಾಷ್ಟ್ರಗಳಲ್ಲಿ ಒಂದಿಷ್ಟು ಶಾಂತಿಯುತೆಯನ್ನು ತರಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಿತ್ತು. ಹಾಗೆ ಇದರೊಂದಿಗೆ ಮೊರಕ್ಕೋಗೆ ಆದಂತಹ ಲಾಭ ಏನು ಅಂತ ನೋಡಿದಾಗ, ಮೊರಕ್ಕೋ ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ತನ್ನ ನಿಲುವನ್ನು ಅಥವಾ ತನ್ನ ಕ್ಲೇಮನ್ನು ಬಹಳ ವರ್ಷಗಳಿಂದ ಇಂಟರ್ನ್ಯಾಷನಲ್ ಆಗಿ ಎಕನಾಮಿಕ್ ಪ್ರೆಷರನ್ನು ಮತ್ತು ಡಿಪ್ಲೊಮ್ಯಾಟಿಕ್ ಪ್ರೆಷರನ್ನು ಹಾಕ್ತಾ ಇತ್ತು. ಈಗ ಡಿಪ್ಲೊಮ್ಯಾಟಿಕ್ ಟೈಸ್ನ ನಂತರ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮೊರಕ್ಕೋನ ಕ್ಲೇಮ್ ಏನಿತ್ತು ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ಅದನ್ನು ಕೊಟ್ಟಿರುವಂಥದ್ದು. ಯಾಕೆ ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ಮೊದಲಿಗೆ ಮೊರಕ್ಕೋ ಯಾಕೆ ಕ್ಲೇಮ್ ಮಾಡ್ತಾ ಇತ್ತು, ಅಲ್ಲಿ ಇರುವಂತಹ ಸಮಸ್ಯೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಮೊದಲಿಗೆ ವೆಸ್ಟರ್ನ್ ಸಹಾರಾ ರೀಜನ್ ಒಂದು ಮರುಭೂಮಿಯಾಗಿದ್ದು ಇಲ್ಲಿ ಬಹಳ ಕಡಿಮೆ ಜನ ಬದುಕ್ತಾ ಇರುವಂಥದ್ದು. ಮ್ಯಾಪಲ್ಲಿ ನಾವು ಕ್ಲಿಯರ್ ಆಗಿ ನೋಡಬಹುದು, ಇದರ ಸುತ್ತ ಇರುವಂತಹ ರಾಷ್ಟ್ರಗಳು ಮೊರಕ್ಕೋ, ಅಲ್ಜೇರಿಯಾ ಮತ್ತು ಮೌರಿಟಾನಿಯಾ. ಇನ್ನೊಂದು ಹಂತದ ಕಡೆಗೆ ಇರುವಂಥದ್ದು ಅಟ್ಲಾಂಟಿಕ್ ಓಷನ್ ವೆಸ್ಟರ್ನ್ ಸೈಡ್. ಈಸ್ಟರ್ನ್ ಸೈಡ್ ಇರುವಂಥದ್ದು ಈ 3 ರಾಷ್ಟ್ರಗಳು. ಈ ರೀಜನನ್ನು ಸಹಾವಾಯಿ ಅಂತ ಹೇಳಿ ಸಹರ್ವಾಯಿ ಅನ್ನುವಂತಹ ಒಂದು ಟ್ರೈಬು ಇಲ್ಲಿ ನೆಲೆಸ್ಕೊಂಡಿತ್ತು. 1970ರ ದಶಕದಲ್ಲಿ ಈ ಭಾಗವನ್ನು ಸ್ಪೇನ್ ಏನು ತನ್ನ ಕಾಲೋನಿಯಾಗಿ ಉಪಯೋಗಿಸ್ಕೋತಾ ಇತ್ತೋ ಆವಾಗ ಅಂತಾರಾಷ್ಟ್ರೀಯವಾಗಿ ಮತ್ತು ಲೋಕಲ್ ಪ್ರೆಷರ್ ಈ ಸ್ಪೇನಿನ ಮೇಲೆ ಹೆಚ್ಚಾಗಲು ಕಾರಣವಾಯಿತು ಈ ಟೆರಿಟರಿಯನ್ನು ನೀವು ಬಿಟ್ಟು ವಾಪಸ್ ಹೋಗಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಲಿಬಿಯಾ ಮತ್ತು ಅಲ್ಜೇರಿಯಾ ಇಬ್ಬರು ಸೇರ್ಕೊಂಡ್ಬಿಟ್ಟು ಸಹರ್ವೈ ಟ್ರೈಬ್ ಏನಿದಾರೋ ಈ ಟ್ರೈಬಿಂದ ಒಂದು ಇನ್ಸರ್ಜೆನ್ಸಿ ಗ್ರೂಪನ್ನು ಹುಟ್ಟುಹಾಕುತ್ತದೆ. ಆ ಇನ್ಸರ್ಜೆನ್ಸಿ ಗ್ರೂಪನ್ನು ಪೊಲಿಸಾರಿಯೋ ಫ್ರಂಟ್ ಅಂತ ಕರೆಯಲಾಗುತ್ತದೆ. ಈ ಪೊಲಿಸಾರಿಯೋ ಫ್ರಂಟ್ ಗೊರಿಲ್ಲಾ ವಾರ್ಫೇರನ್ನು ಸ್ಪ್ಯಾನಿಷ್ ಕಾಲೋನಿ ವಿರುದ್ಧವಾಗಿ ನಡೆಸಲು ಮುಂದಾಗುತ್ತದೆ. ಸೊ 1975ರಷ್ಟೊತ್ತಿಗೆ ಸ್ಪೇನ್ ಮ್ಯಾಡ್ರಿಡ್ ಅಕಾರ್ಡನ್ನು ಸೈನ್ ಮಾಡುತ್ತದೆ. ಈ ಮ್ಯಾಡ್ರಿಡ್ ಅಕಾರ್ಡನ್ನು ಸ್ಪೇನು ಮೊರಕ್ಕೋ ಮತ್ತು ಮೌರಿಟೇನಿಯಾ ಜೊತೆಯಲ್ಲಿ ಸೈನ್ ಮಾಡಿರುತ್ತದೆ. ಅದರ ಪ್ರಕಾರ ಸ್ಪೇನ್ ಏನಿದೆ ಈ ಟೆರಿಟರಿಯನ್ನು ಅಥವಾ ಸ್ಪ್ಯಾನಿಷ್ ಸಹಾರವನ್ನು ಈ ರಾಷ್ಟ್ರಗಳಿಗೆ ಬಿಟ್ಟುಕೊಡುವುದಾಗಿ ಮ್ಯಾಡ್ರಿಡ್ ಅಗ್ರಿಮೆಂಟ್ನಲ್ಲಿ ಸೈನ್ ಮಾಡುತ್ತೆ. ಆದರೆ ನಾವು ಕಥೆಯಲ್ಲಿ ನೋಡಿದ್ವಿ, ಅಲ್ಜೀರಿಯಾವೂ ಸಹ ಅಥವಾ ಅಲ್ಜೀರಿಯಾ ಮತ್ತು ಲಿಬಿಯಾವೂ ಸಹ ಇಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಮ್ಯಾಡ್ರಿಡ್ ಅಗ್ರಿಮೆಂಟನ್ನು ಯಾವಾಗ ಸ್ಪೇನ್ ಫೆಬ್ರವರಿ 28, 1976ಕ್ಕೆ ಬಿಟ್ಟು ಹೊರಹೋಗಲು ಸಿದ್ಧವಾಯಿತು, ಆ ಸಮಯದಲ್ಲಿ ಅಲ್ಜೀರಿಯಾ ಈ ಒಂದು ಅಗ್ರಿಮೆಂಟ್ನ ವಿರುದ್ಧ ತನ್ನ ಧ್ವನಿಯನ್ನು ಎತ್ತಿರುತ್ತದೆ. ಸೊ ಪೊಲಿಸಾರಿಯಾ ಫ್ರಂಟ್ ಅನ್ನುವಂಥದ್ದು ಏನು ಅಲ್ಜೀರಿಯಾ ಮತ್ತು ಲಿಬಿಯಾ ಸೇರಿಕೊಂಡು ಹುಟ್ಟು ಹಾಕಿದ್ರೋ ಅವರು ಈ ಅಗ್ರಿಮೆಂಟನ್ನು ಒಪ್ಪೋದಿಲ್ಲ. ಯಾವಾಗ ಮೊರಕ್ಕೋ ಮತ್ತು ಮೌರಿಟೇನಿಯಾ ಈ ವೆಸ್ಟರ್ನ್ ಸಹಾರಾ ಡೆಸರ್ಟ್ ರೀಜನ್ ಮೇಲೆ ತನ್ನ ಕ್ಲೇಮನ್ನು ಹಾಕಲು ಮುಂಸಾಗಿತ್ತೋ ಆವಾಗ ಪೊಲೀಸ್ ಏರಿಯಾದವರು ಗೊರಿಲ್ಲಾ ವಾರ್ಫೇರನ್ನು ಈ ಒಂದು ರಾಷ್ಟ್ರಗಳ ವಿರುದ್ಧ ಶುರು ಮಾಡ್ತವೆ. ಹಾಗೆ ಫೆಬ್ರವರಿ 27ಕ್ಕೆ ಸ್ಪೇನ್ ಬಿಟ್ಟು ಹೋಗಲು ಸಿದ್ಧವಾದಾಗ 27ರಂದು ಸ್ಪೇನ್ ಯಾವಾಗ 28ಕ್ಕೆ ಬಿಟ್ಟು ಹೋಗುತ್ತದೆ ಅಂತ ಗೊತ್ತಾಯಿತು, ಪೊಲೀಸ್ ಏರಿಯಾ ಫ್ರಂಟ್ ಅವರು ಸಹರ್ವಿ ಅರಬ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂತಹ ಒಂದು ರೀಜನನ್ನು ಕ್ರಿಯೇಟ್ ಮಾಡ್ಕೊತು. ಈ ರೀಜನನ್ನು ಸಹರ್ವಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂತಹ ರೀಜನ್ ಡೆವಲಪ್ ಮಾಡಿತು. ಈ ಒಂದು ರಾಷ್ಟ್ರವನ್ನು ಆಫ್ರಿಕನ್ ಯೂನಿಯನ್ ಸಹ ರೆಕಗ್ನೈಸ್ ಮಾಡುತ್ತದೆ. ಆದರೆ ಮೊರಕ್ಕೋ ಮತ್ತು ಮೌರಿಟಾನಿಯಾ ವೆಸ್ಟರ್ನ್ ಸಹಾರಾ ರೀಜನ್ ಮೇಲೆ ತನ್ನದೇ ಒಂದು ಲೀಗಲ್ ಹಕ್ಕಿದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಆವಾಗ 1974ರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಯುನೈಟೆಡ್ ನೇಷನ್ ಅಸೆಂಬ್ಲಿಗೆ, ಜನರಲ್ ಅಸೆಂಬ್ಲಿಗೆ ಯಾವುದಾದರೂ ಲೀಗಲ್ ರೈಟ್ಸ್ ಇದೆಯಾ ಈ ರಾಷ್ಟ್ರಗಳಿಗೆ ಚೆಕ್ ಮಾಡಲು ಐತಿಹಾಸಿಕವಾಗಿ ಹೇಳಿದಾಗ ಅಲ್ಲಿನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ಸಿಕ್ಕಿರೋಂತಹ ಮಾಹಿತಿ ಯಾವುದೇ ಟೆರಿಟೋರಿಯಲ್ ಸೋವರ್ನಿಟಿ ಆಗಲಿ ಆ ರಾಷ್ಟ್ರಗಳಲ್ಲಿ ಅಥವಾ ಈ ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ಮೊರಕ್ಕೋಗೂ ಆಗಲಿ ಮೌರಿಟಾನಿಗೂ ಆಗಲಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಆದರೆ ಒಂದಿಷ್ಟು ಜನ ಅಲ್ಲಿ ನೆಲೆಸಿರುವಂಥವರು ಮೊರಕ್ಕೋನ ಸುಲ್ತಾನಿಗೆ ಲಾಯಲ್ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆಗ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಕಡೆಯಿಂದ 1541 ರೆಸಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಯಾವುದಾದರೂ ಮುಂದಿನ ಕೆಲಸಗಳಲ್ಲಿ ಬದಲಾವಣೆ ಆಗಬೇಕಾಗಿದ್ದರೆ
ಅವುಗಳನ್ನು ಸೆಲ್ಫ್ ಡಿಟರ್ಮಿನೇಷನ್ ಆಧಾರದ ಮೇಲೆ ನಡೆಸಬೇಕು. ಸೊ ಸೆಲ್ಫ್ ಡಿಟರ್ಮಿನೇಷನ್ ಅಂದರೆ ಅಲ್ಲಿನ ಜನ ಯೋಚಿಸ್ತಾರೆ ಅಥವಾ ಡಿಸೈಡ್ ಮಾಡ್ತಾರೆ ಯಾರ ಜೊತೆ ಅವರು ಇರಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕಿಂಗ್ ಹಸನ್ ಟು ಮೊರೊಕ್ಕನ ಏನು ಸುಲ್ತಾನ್ ಆಗಿದ್ರೋ ಅವರು ಈ ಒಂದು ಒಪಿನಿಯನ್ನ ವಿರುದ್ಧವಾಗಿ ಹೋಗಿ ಆ ಒಂದು ಏರಿಯಾದಲ್ಲಿ ಇನ್ನೂ ರೆಸಿಸ್ಟೆನ್ಸನ್ನು ಅಥವಾ ಇನ್ನೂ ಕ್ಯಾಪ್ಚರ್ ಮಾಡಲು ಮುಂದಾಗ್ತಾರೆ. ಆವಾಗ ಮೊರಿಟೇನಿಯಾ, ಮೊರಕ್ಕೋ ಮತ್ತು ಅಲ್ಜೇರಿಯಾ 3 ರಾಷ್ಟ್ರಗಳ ನಡುವೆ ಒಂದಿಷ್ಟು ಘರ್ಷಣೆ ಶುರುವಾಯಿತು. ಆ ಒಂದು ಘರ್ಷಣೆಯನ್ನು ನಾವು 3-ವೇ ಫೈಟ್ ವಿತ್ ಪೊಲಿಸಾರಿಯಾ ಫ್ರಂಟ್ ಅಂತ ಕರಿತೀವಿ. ಈ 3-ವೇ ಫೈಟ್ ಒಟ್ಟು ನಡೆದಿದ್ದು 4 ವರ್ಷಗಳ ಕಾಲ. 1979ರಲ್ಲಿ ಮೊರಿಟೇನಿಯಾ ಪೊಲಿಸೇರಿಯಾ ಜೊತೆಯಲ್ಲಿ ಒಂದು ಶಾಂತಿಯುತ ಅಗ್ರಿಮೆಂಟನ್ನು ಮಾಡಿತು. ಆದರೆ ಆ ಸಮಯದಲ್ಲಿ ಮೊರಕ್ಕೋ ತನ್ನ ಏನು ಕ್ಲೇಮ್ ಇತ್ತೋ ಅಥವಾ ತನ್ನ ನಿಲುವನ್ನು ಬಿಟ್ಕೊಡ್ಲಿಲ್ಲ. ಸೊ ಮೊರಕ್ಕೋಗೂ ಮತ್ತು ಪೊಲಿಸೇರಿಯಾಗೂ ಯುದ್ಧ ಅಥವಾ ಕಾನ್ಫ್ಲಿಕ್ಟ್ ನಡೀತಾನೆ ಹೋಯಿತು. 1991ರ ದಶಕದಲ್ಲಿ ಒಂದು ಸೀಸ್ಫೈರ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಯಿತು. ಇದರ ಅಡಿಯಲ್ಲಿ ಇಂಡಿಪೆಂಡೆಂಟ್ ರೆಫರೆಂಡಮ್ ಅನ್ನು ಈ ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ಮಾಡಲಾಗುತ್ತದೆ ಅನ್ನುವಂತಹ ಭರವಸೆಯನ್ನು ಕೊಡಲಾಯಿತು. ಆದರೆ ಈ ಸಮಯದಷ್ಟೊತ್ತಿಗೆ ಆಗಲೇ ಮೊರಕ್ಕೋ ಸುಮಾರು 80% ಏರಿಯಾವನ್ನು ಕ್ಯಾಪ್ಚರ್ ಮಾಡಿಬಿಟ್ಟಿತ್ತು. ಈ ಯುದ್ಧದ ಸಮಯದಲ್ಲಿ ಸುಮಾರು 2 ಲಕ್ಷ ಸಹರವಾಯಿ ಏನು ಟ್ರೈಬ್ಸ್ಗಳಿದ್ರೋ ಅವರು ಅಲ್ಜೀರಿಯಾದಲ್ಲಿ ಹೋಗಿ ನೆಲೆಸಲು ಕಾರಣವಾಯಿತು. ಅಲ್ಲೊಂದು ರಿಫ್ಯೂಜಿ ಕ್ಯಾಂಪನ್ನು ಸಹ ಸ್ಥಾಪನೆ ಮಾಡಲಾಯಿತು. ಹಾಗೆ ಈ ಸಮಯದಲ್ಲಿ ಮೊರಕ್ಕೋ ಒಂದು ವಾಲನ್ನು ಕಟ್ಟಿಸ್ತು. ಈ ವಾಲನ್ನು ಬರ್ಮ್ ಅಂತ ಕರೆಯಲಾಯಿತು. ಈ ವಾಲ್ ಈಗ ಸದ್ಯಕ್ಕೆ ಪೊಲಿಸೇರಿಯಾ ಮತ್ತು ವೆಸ್ಟರ್ನ್ ಸಹಾರಾ ರೀಜನ್ನಲ್ಲಿ ಇರುವಂತಹ ಮೊರಕ್ಕೋ ಟೆರಿಟರಿಯನ್ನು ಡಿವೈಡ್ ಮಾಡುವಂಥದ್ದು. ಹಾಗಾದರೆ ಈ ಒಂದು ಘರ್ಷಣೆ ಇವತ್ತಿಗೂ ಅಥವಾ ಈ ಒಂದು ಇಂಡಿಪೆಂಡೆಂಟ್ ರೆಫರೆಂಡಮ್ ಇವತ್ತಿಗೂ ಆಗದೇ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಮೊರಕ್ಕೋ ತನ್ನ ಕ್ಲೇಮನ್ನು ಏನು ತೋರಿಸ್ಕೊಳ್ತಾ ಇತ್ತೋ ಅದನ್ನು US ಒಪ್ಪಿರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಲ್ಲಿನ ರೀಜನ್ನಲ್ಲಿ ಇದು ಎಫೆಕ್ಟ್ ಮಾಡಲಿದೆ ಅಥವಾ ಇಂಪ್ಯಾಕ್ಟ್ ಮಾಡಲಿದೆ ಅಂತ ನೋಡಿದಾಗ ಯಾವುದೇ ರೀತಿಯ ಬದಲಾವಣೆಗಳು ಹೆಚ್ಚಿನ ಮಾತ್ರದಲ್ಲಿ ಕಾಣಲು ಸಾಧ್ಯವಿಲ್ಲ. ಆದರೆ ಮೊರಕ್ಕೋಗೆ ಏನು ಇಂಟರ್ನ್ಯಾಷನಲ್ ಸಪೋರ್ಟ್ ಸಿಗ್ತಾ ಇದೆ ಈಗ, ಅದರಿಂದಾಗಿ ಏನು ಶಾಂತಿಯನ್ನು ತರಲು ಸಾಧ್ಯವಾಗಿತ್ತು 1991ರಲ್ಲಿ ಎಲ್ಲಿ ಮತ್ತೆ ಆರ್ಮ್ಡ್ ಕಾನ್ಫ್ಲಿಕ್ಟ್ಗೆ ಇದು ದಾರಿ ಮಾಡಿಕೊಡಲಿದೆ ಅನ್ನುವಂತಹ ಭಯಗಳು ಗೋಚರಿಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ US ಈ ಡಿಸಿಷನಿಗೆ ಧ್ವನಿ ಎತ್ತಿರುವ ಒಂದೇ ರಾಷ್ಟ್ರ ಆಗಿರುವಂಥದ್ದು ರಷ್ಯಾ. ಸೊ ಇದನ್ನು ಮಾಡಿರುವಂಥದ್ದು ಇಂಟರ್ನ್ಯಾಷನಲ್ ಲಾನ ವೈಲೇಷನ್ ಆಗಿದೆ ಅನ್ನುವಂತಹ ಮಾತನ್ನು ರಷ್ಯಾ ಹೇಳ್ಕೊಂಡಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮೊರಕ್ಕೋಗೆ ಈ ಇಸ್ರೇಲ್ನೊಂದಿಗೆ ಮಾಡಿದಂತಹ ಡಿಪ್ಲೊಮ್ಯಾಟಿಕ್ ಟೈಸ್ನಲ್ಲಿ ಬದಲಾವಣೆಗೆ ಯಾವ ರೀತಿಯಾಗಿ ಲಾಭವನ್ನು ಪಡಿತಾ ಇದೆ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಕ್ಯಾನ್ ವ್ಯಾಕ್ಸಿನ್ಸ್ ವಿತ್ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ ಬಿ ಯೂಸ್ಡ್ ಅಟ್ ದ ಪಾಪ್ಯುಲೇಷನ್ ಲೆವೆಲ್. ಈ ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ GS ಪೇಪರ್ 2 ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್, ಎಜುಕೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಅಲ್ಲಿ ಸಹಕಾರಿಯಾಗಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ Pfizer mRNA ವ್ಯಾಕ್ಸಿನ್ ಏನು ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ಗೆ ಕೊಡಲಾಗಿತ್ತೋ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅದನ್ನು ಇನ್ಸಫಿಷಿಯೆಂಟ್ ಡೇಟಾ ಆಧಾರದ ಮೇಲೆ ರಿಜೆಕ್ಟ್ ಮಾಡಿರುವಂಥದ್ದು ಹಿಂದಿನ ಆರ್ಟಿಕಲ್ಸ್ಗಳಲ್ಲಿ ನೋಡಿದ್ದೀವಿ. ಸೊ ಇವತ್ತು ಈ ಆರ್ಟಿಕಲ್ನಲ್ಲಿ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ ಕೊಟ್ಟರೂ ಸಹ ಪಾಪ್ಯುಲೇಷನ್ ಅಥವಾ ಎಲ್ಲ ಜನರಿಗೆ ನಾವು ಇದನ್ನು ಕೊಡಲು ಸಾಧ್ಯವಾಗಲಿದೆಯಾ ಅನ್ನುವಂಥದ್ದು. ಮೊದಲಿಗೆ Pfizerನ ಈ mRNA ವ್ಯಾಕ್ಸಿನ್ ಏನಿದೆ ಇದಕ್ಕೆ ಎಮರ್ಜೆನ್ಸಿ ಯೂಸ್ಗೋಸ್ಕರ ಅಪ್ರೂವಲ್ UK, ಬಹ್ರೇನ್, ಕ್ಯಾನಡಾ, ಮೆಕ್ಸಿಕೋ ಮತ್ತು US ಕೊಟ್ಟಿರುವಂಥದ್ದು. ಆದರೆ ಭಾರತದಲ್ಲಿ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ಗೆ ಕೊಟ್ಟಿರುವಂತಹ ಅಪ್ಲಿಕೇಶನನ್ನು ಸೇಫ್ಟಿ ಮತ್ತು ಎಫಿಕಸಿ ಡೇಟಾ ಇಲ್ಲದೇ ಇರೋ ಆಧಾರದ ಮೇಲೆ ಅದನ್ನು ರಿಜೆಕ್ಟ್ ಮಾಡಿರುವಂಥದ್ದು. ದೇಶದಲ್ಲಿ ಈ ಒಂದು ವ್ಯಾಕ್ಸಿನ್ ಬರಲು ಇನ್ನೂ ಹೆಚ್ಚು ಕಮ್ಮಿ ಸಮಯ ಮುಂದಿನ ವರ್ಷ ಎಂಡ್ವರೆಗೆ ಆಗಬಹುದು. ಈ ಸಂದರ್ಭದಲ್ಲಿ ಯಾವ ಕ್ರಮಗಳನ್ನು ಸರ್ಕಾರ ತಗೊಂಡಿದೆ ವ್ಯಾಕ್ಸಿನಿಗೆ ಸಂಬಂಧಿಸಿದಂತೆ ಅಂತ ನೋಡಿದಾಗ ಭಾರತದಲ್ಲಿ ವ್ಯಾಕ್ಸಿನ್ ಬಂದರೂ ಸಹ ಮೊದಲಿಗೆ ಹೆಲ್ತ್ ಕೇರ್ ವರ್ಕರ್ಸ್ ಹಾಗೂ ಫ್ರಂಟ್ ಲೈನ್ ವರ್ಕರ್ಸ್ ಮತ್ತು 50 ವರ್ಷಕ್ಕಿಂತ ಹೆಚ್ಚಿಗೆ ಇರುವಂಥವರು ಮತ್ತು 50 ವರ್ಷಕ್ಕಿಂತ ಕಡಿಮೆ ಇದ್ದು ಯಾರ್ಯಾರಿಗೆ ಬೇರೆ ರೋಗಗಳಿದಾವೋ ಅವರಿಗೆ ಮೊದಲನೇ ಆದ್ಯತೆಯನ್ನು ವ್ಯಾಕ್ಸಿನಲ್ಲಿ ಕೊಡಲಾಗುವುದು ಅನ್ನುವಂಥದ್ದು ಭಾರತ ಸಿದ್ಧಪಡಿಸಿದೆ. ಸೊ ಭಾರತದಲ್ಲಿ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ಗೆ ಏನಾದರೂ ವ್ಯಾಕ್ಸಿನ್ ಒಳಗಾಗಿದ್ದಲ್ಲೂ ಸಹ ಈ ಒಂದು ಪ್ರಯಾರಿಟಿಯನ್ನು ಮೇಂಟೈನ್ ಮಾಡಲಾಗುವುದು. ಬೇರೆ ರಾಷ್ಟ್ರಗಳು ಸಹ ಈ ಥರ ಒಂದು ಪ್ರಯಾರಿಟಿ ಲಿಸ್ಟನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾನ್ಸ್ಮಿಟ್ ಆಗ್ತಾ ಇರುವಂತಹ ಅಂದರೆ ಜನರಿಂದ ಜನರಿಗೆ ಟ್ರಾನ್ಸ್ಮಿಟ್ ಆಗ್ತಾ ಇರುವಂತಹ ಈ ಒಂದು ರೋಗವನ್ನು ತಡೆಹಿಡಿಯಲು ಮುಖ್ಯವಾಗಿ ಎಲ್ಲರಿಗೂ ವ್ಯಾಕ್ಸಿನನ್ನು ಕೊಡಲು
ಕಾರಣವಾಗಬೇಕು. ಯಾಕಂದರೆ ಆವಾಗಲೇ ನಾವು ಇದರ ಟ್ರಾನ್ಸ್ಮಿಷನನ್ನು ತಡೆಯಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತುಗಳನ್ನು ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು. ಆದರೆ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ ಸಿಕ್ಕಿರುವಂತಹ ವ್ಯಾಕ್ಸಿನಿನ ಎಷ್ಟು ಇಂಪ್ಯಾಕ್ಟ್ ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು, ಜನರ ಮೇಲೆ ಆಗಲಿದೆ ಅನ್ನುವಂತಹ ಕ್ಲಾರಿಟಿ ಇಲ್ಲದೆ ಇರುವಾಗ ಯೂನಿವರ್ಸಲ್ ವ್ಯಾಕ್ಸಿನೈಸೇಷನಿಗೆ ಹೋಗುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು. ಹಾಗಾದರೆ ಎವಿಡೆನ್ಸ್ ಬೇಸ್ಡ್ ಇಂಪ್ಲಿಮೆಂಟೇಷನಿಗೆ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ಸಜೆಷನ್ಸ್ಗಳನ್ನು ಸಹ ಮೆಡಿಕಲ್ ಎಕ್ಸ್ಪರ್ಟ್ಸ್ ಕೊಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ ಅಂದರೆ ಏನು, ಹಾಗೂ ಕೊರೋನಾ ವೈರಸ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಬರ್ತಾ ಇರುವಂತಹ ವ್ಯಾಕ್ಸಿನ್ಸ್ಗಳ ಮುಂದಿನ ಹಾದಿ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಹೌ ಟು ಯೂಸ್ ಕ್ಯಾಮ್ರಾ ಟ್ರ್ಯಾಪ್ಸ್ ಮೋರ್ ಎಥಿಕಲಿ ಇನ್ ವೈಲ್ಡ್ ಲೈಫ್ ರಿಸರ್ಚ್. ಈ ಆರ್ಟಿಕಲ್ ಹೆಚ್ಚಿನ ಭಾಗದಲ್ಲಿ ಎಥಿಕ್ಸ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಬಯೋಡೈವರ್ಸಿಟಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ಆದರೆ ಅದನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇನ್ನೂ ಮುಖ್ಯವಾಗಿರುವಂತಹ ವಿಷಯ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲನ್ನು ಒಂದು ಸ್ನೋ ಲೆಪರ್ಡಿಗೆ ಸಂಬಂಧಿಸಿದಂತೆ ರಿಸರ್ಚನ್ನು ನಡೀತಾ ಇತ್ತು. ಎಲ್ಲಿ? ಮಂಗೋಲಿಯಾ, ಇಂಡಿಯಾ, ಚೈನಾ, ಕಿರ್ಗಿಸ್ ರಿಪಬ್ಲಿಕ್ ರಾಷ್ಟ್ರಗಳಲ್ಲಿ ಸ್ನೋ ಲೆಪರ್ಡ್ಗಳ ರಿಸರ್ಚ್ ಸ್ಟಡಿಯಲ್ಲಿ ಕ್ಯಾಮರಾ ಟ್ರ್ಯಾಪಿಂಗ್ ಟೆಕ್ನಿಕನ್ನು ಉಪಯೋಗಿಸಲಾಗುತ್ತದೆ. ಈ ಕ್ಯಾಮರಾ ಟ್ರ್ಯಾಪಿಂಗ್ ಟೆಕ್ನಿಕ್ನ ಅಡಿಯಲ್ಲಿ ಹಾಕುವಂತಹ ಕ್ಯಾಮರಾಗಳಲ್ಲಿ ಸ್ನೋ ಲೆಪರ್ಡ್ಸ್ಗಳು ಏನು ಕ್ಯಾಪ್ಚರ್ ಆಗ್ತಾವೋ ಆ ಇಮೇಜಸ್ಗಳನ್ನು ಸ್ಟಡಿ ಮಾಡಿಬಿಟ್ಟು ಅದರಿಂದ ಒಂದು ರಿಸರ್ಚ್ ಸ್ಟಡಿಯನ್ನು ಹೊರಹಾಕುತ್ತಾರೆ. ಆದರೆ ಈ ಕ್ಯಾಮರಾ ಟ್ರ್ಯಾಪು ಬರೀ ಸ್ನೋ ಲೆಪರ್ಡಿಗಷ್ಟೇ ಪಿಕ್ಚರ್ ತೆಗೆಯೋದಿಲ್ಲ ಅಥವಾ ಫೋಟೋ ಹೊಡೆಯೋದಿಲ್ಲ. ಅಲ್ಲಿ ಓಡಾಡುವಂತಹ ಜನರು, ಅಲ್ಲಿ ಓಡಾಡುವಂತಹ ಟ್ರೈಬಲ್ ಜನ, ಅಲ್ಲೂ ಓಡಾಡುವಂತಹ ಸ್ಪೋಚರ್ಸು ಅಥವಾ ಇಲ್ಲಿಗಲ್ ಕೆಲಸಗಳನ್ನು ಮಾಡಲು ಬಂದವರು ಸಹ ಕ್ಯಾಪ್ಚರ್ ಆಗ್ತಾರೆ. ಸೊ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂತಹ ವಿಷಯ ಏನು ಅಂದರೆ, ಹೀಗೆ ವಾರ್ನಿಂಗ್ ಎಷ್ಟರ ಮಟ್ಟಿಗೆ ಕೊಡ್ತಾ ಇದ್ದೀವಿ, ಈ ಥರ ಕ್ಯಾಮ್ರಾ ಟ್ರ್ಯಾಪ್ ಆದರೆ ತಮ್ಮ ವಿರುದ್ಧ ಕ್ರಮಗಳನ್ನು ತಗೊಳ್ಳಲಾಗುತ್ತದೆ ಅನ್ನುವಂತಹ ಮೊದಲನೇ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಹಾಗೆ ಬಯೋಡೈವರ್ಸಿಟಿಯನ್ನು ಕಾಪಾಡೋದ್ರಲ್ಲಿ ಲೋಕಲ್ ಜನರ ಕಾರ್ಯ ಹಾಗೂ ಹೆಲ್ಪ್ ತುಂಬ ಜಾಸ್ತಿ ಬೇಕಾಗಿರುತ್ತದೆ. ಸೊ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿ ಅವರಿಗೆ ಇಲ್ಲಿ ನೀವು ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟಿಗಳನ್ನು ಮಾಡಿದ್ದಲ್ಲಿ, ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಲ್ಲಿ ತಮ್ಮ ವಿರುದ್ಧ ಕಾನೂನು ಕ್ರಮ ತಗೊಳ್ಳಲಾಗುತ್ತದೆ ಅನ್ನುವಂತಹ ಎಚ್ಚರಿಕೆಯ ಏನು ಪ್ಲೆಕಾರ್ಡನ್ನು ಹಾಕ್ತೀವೋ, ನಮಗೆಲ್ಲ ಗೊತ್ತಿರೋ ಹಾಗೆ ATM ಮಷಿನ್ಗಳಲ್ಲಿ ನಾವು ನೋಡ್ತೀವಿ, ಯು ಆರ್ ಅಂಡರ್ ಸರ್ವೇಲೆನ್ಸ್ ಅಂತ ಹೇಳಿ CCTV ಕ್ಯಾಮ್ರಾ ತೋರಿಸ್ಬಿಟ್ಟು. ಹಾಗೆ ಈ ಬಯೋಡೈವರ್ಸಿಟಿ ಸಂರಕ್ಷಣೆಯಲ್ಲಿ ಮಾಡ್ತಾ ಇರುವಂತಹ ಕ್ಯಾಮ್ರಾ ಟೆಕ್ನಿಕ್ಸ್ಗಳನ್ನು ಸಹ ಈ ರೀತಿಯ ಒಂದು ಪ್ಲಕಾರ್ಡ್ ಅಥವಾ ಇನ್ಫಾರ್ಮೇಷನನ್ನು ಹೊರಹಾಕಬೇಕು. ಯಾಕಂದರೆ ಏನೂ ಗೊತ್ತಿಲ್ಲದಿರೋ ಜನರಿಗೆ ಅಥವಾ ಇನ್ಫಾರ್ಮೇಷನ್ನೇ ಸರಿಯಾಗಿ ಕೊಡದೇ ಇದ್ದು ಅವರು ತಪ್ಪು ಮಾಡ್ತಿದ್ದಾರೆ ಅಂಥೇಳಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಬಿಟ್ರು ಅನ್ನುವಂಥದ್ದನ್ನು ಮಾಡುವಂಥದ್ದು ಸರಿ ಅಲ್ಲ. ಯಾಕಂದರೆ ಬಯೋಡೈವರ್ಸಿಟಿ ಸಂರಕ್ಷಣೆಯಲ್ಲಿ ಎಲ್ಲರೂ ಒಂದಾಗಿ ಪಾಲ್ಗೊಳ್ಳಬೇಕು ಅಂತಂದರೆ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಬೇಕು. ಸೊ ಈ ರೀತಿಯ ಕಾರ್ಯಚಟುವಟಿಕೆಗಳು ಒಳ್ಳೆಯದು, ಆದರೆ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎ ಪ್ಲಾಟ್ಫಾರ್ಮ್ ಡೆವಲಪ್ಡ್ ಫಾರ್ ಡಯಾಗ್ನೈಸಿಂಗ್ ಟ್ಯೂಬರ್ಕ್ಯುಲೋಸಿಸ್ ಫ್ರಮ್ ಯೂರಿನ್ ಸ್ಯಾಂಪಲ್ಸ್. ಇಲ್ಲಿ ಕಲಿಯುವಂತಹ ವಿಷಯವು ನಮಗೆ GS ಪೇಪರ್ 3ಯಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿಡೇ ಲೈಫಲ್ಲಿ ಸಹಕಾರಿಯಾಗಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ TB ಯೂಶಲಿ ಭಾರತದಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣುವಂತಹ ಒಂದು ರೋಗ. ಈ ಟ್ಯೂಬರ್ಕ್ಯುಲೋಸಿಸ್ ರೋಗವನ್ನು ಡಯಾಗ್ನೈಸ್ ಮಾಡಲು ಇರುವಂತಹ ಟೆಕ್ನಿಕ್ ಇವತ್ತು ಸ್ಪ್ಯೂಟಮ್ ಸ್ಯಾಂಪಲ್. ಸ್ಪ್ಯೂಟಮ್ ಅಂತಂದರೆ ಕಫ, ಏನು ಇಲ್ಲಿ ಒಳಗಡೆ ಇರುವಂತಹ ಕಫ ಇರುತ್ತದೋ ಅದನ್ನು ತೆಗೆದುಬಿಟ್ಟು, ಇನ್ನೊಂದು ಬಯೋಪ್ಸಿ ಅನ್ನುವಂತಹ ಮೆಥಡ್. ಈ ಎರಡು ಮೆಥಡ್ಗಳು ಯೂಶಲಿ ಮಕ್ಕಳಲ್ಲಿ ಅಥವಾ ಈ ಲಂಗ್ಸಿಗೆ ಸಂಬಂಧಿಸಿದಂತೆ, ಅಂದರೆ ಪಲ್ಮನರಿ TB ಏನು ಕಾಣ್ತೀವೋ, ಪಲ್ಮನರಿ TB ಅಂದರೆ ಏನು? ಪಲ್ಮನರಿ TB ಲಂಗ್ಸಿಗೆ ಆಗುವಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದಾಗಿ ಒಂದಿಷ್ಟು ಚೆಸ್ಟ್ ಪೇನ್, ಬ್ರೆತ್ಲೆಸ್ನೆಸ್ ಮತ್ತು ಕಫಿಂಗ್ ಏನು ಕಾಣಿಸ್ಕೋತೀವೋ ಅದನ್ನು ನಾವು ಪಲ್ಮನರಿ TB ಅಂತ ಕರಿತೀವಿ. ಆ್ಯಂಡ್ ಪಲ್ಮನರಿ TB ಯಾವಾಗಲೂ ಜೀವಕ್ಕೆ ತುಂಬ ಡೇಂಜರ್ ಆಗಿರುವಂತಹ TB. ಇದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಆ್ಯಂಡ್ ಇದು ಯೂಶಲಿ ಏರ್ ಅಥವಾ ಗಾಳಿಯಿಂದ ಹರಡುವಂತಹ TB ಆಗಿರುವಂಥದ್ದು. ಸೊ ಈ ಎರಡೂ ಮೆಥಡ್ಗಳನ್ನು ಬಿಟ್ಟು ಇವತ್ತು ಯೂರಿನ್ ಸ್ಯಾಂಪಲ್ಸ್ಗಳಿಂದಾಗಿ ಈ TBಯನ್ನು ಕಂಡುಹಿಡಿಯಲು ಸಾಧ್ಯವಿದೆ ಅನ್ನುವಂತಹ ಟೆಕ್ನಿಕನ್ನು IIT ಮಡ್ರಾಸ್ ಡೆವಲಪ್ ಮಾಡಿ ಬಿಟ್ಟಿರುವಂತಹ ನಿಟ್ಟಿನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇನ್ನು ಕ್ಲಿನಿಕಲ್ ಟ್ರಯಲ್ಸಿಗೆ ಒಳಗಾಗಬೇಕು. ಆದರೆ ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ವಿಷಯ, ಯಾವ ರೀತಿಯಲ್ಲಿ ನಾವು ಯೂರಿನ್ ಸ್ಯಾಂಪಲ್ಸ್ಗಳನ್ನು ಉಪಯೋಗಿಸಿ TB ಕಂಡುಹಿಡಿಯಲು ಸಾಧ್ಯವಾಗಲಿದೆ. ಇಲ್ಲಿ ಗ್ಲೈಕೋಲಿಪಿಡ್ ಲಿಪೋರಾಬಿನೋಮಾನಮ್ ಅನ್ನುವಂತಹ ಒಂದು ಲ್ಯಾಮ್ ಶಾರ್ಟ್ ಫಾರ್ಮ್, ಇದು
ಗ್ಲೈಕೋಲಿಪಿಡ್ ಆಮ್ ಅಂತ ಅಂದ್ಕೊಳ್ಳಿ ಅಥವಾ ಲ್ಯಾಮ್ ಅಂತ ಅಂದ್ಕೊಳ್ಳಿ. ಈ ಗ್ಲೈಕೋಲಿಪಿಡ್ ಲ್ಯಾಮ್ ಅನ್ನುವಂಥದ್ದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರಕ್ಯುಲೋಸಿಸ್ ಇದೇನು, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರಕ್ಯುಲೋಸಿಸ್ ಇಸ್ ದ ಕಾಸಿಂಗ್ ಏಜೆಂಟ್, ಟ್ಯೂಬಿ ಆಗೋದಕ್ಕೆ ಕಾರಣಕರ್ತವಾಗಿರುವಂತಹ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ ಏನಿದೆ ಇದರಲ್ಲಿ ಲ್ಯಾಮ್ ಅಂಶವನ್ನು ನಾವು ಕಾಣ್ತೀವಿ. ಸೊ ಒಂದು ಸರಿ ಮನುಷ್ಯ ಈ ಒಂದು ಲ್ಯಾಮ್ ಅಥವಾ ಟಿ ಬಿಯಿಂದ ಎಫೆಕ್ಟ್ ಆದ ಮೇಲೆ ಆ ಬ್ಲಡ್ ಸ್ಯಾಂಪಲ್ಸ್ಗಳಲ್ಲೂ ಅಥವಾ ಮನುಷ್ಯನಲ್ಲಿ ಇರುವಂತಹ ಬ್ಲಡ್ಡಲ್ಲೂ ಸಹ ಈ ಲ್ಯಾಮ್ ಒಳ ಹೋಗುತ್ತದೆ. ಈ ಲ್ಯಾಮ್ ಒಳ ಹೋದ ಮೇಲೆ ಆ ಬ್ಲಡ್ಡು ಫಿಲ್ಟರ್ ಆಗಿಬಿಟ್ಟು ಯೂರಿನಿಂದ ಹೊರ ಬರಬೇಕಾದ್ರೆ ಅಲ್ಲಿ ಲ್ಯಾಮ್ ಅಂಶವನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ. ಸೊ ಆ ಲ್ಯಾಮನ್ನು ನಾವು ಡಿಟೆಕ್ಟ್ ಮಾಡಿದಾಗ ಮನುಷ್ಯನ ದೇಹದಲ್ಲಿ ಅಥವಾ ಮನುಷ್ಯನಿಗೆ ಟಿ ಬಿ ಸಮಸ್ಯೆ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿದೆ ಅನ್ನುವಂತಹ ರಿಸರ್ಚನ್ನು IIT ಮಡ್ರಾಸ್ ಅವರು ಮುಂದಿಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಹೌ ಎಪಿಜೆನೆಟಿಕ್ಸ್ ಆಲ್ಟರ್ಸ್ ಇನ್ಹೆರಿಟೆಡ್ ಜೆನೆಟಿಕ್ ಮೆಸೇಜ್. ಸೊ ಈ ಆರ್ಟಿಕಲ್ನಲ್ಲಿ ಕಲಿಯುವಂತಹ ವಿಷಯ ನಮಗೆ GS ಪೇಪರ್ 3 ಅಗೇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥದ್ದು, ರೀಸೆಂಟ್ ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿಡೇ ಲೈಫಲ್ಲಿ ನಮಗೆ ಸಹಕಾರಿಯಾಗಲಿದೆ. ಈ ಆರ್ಟಿಕಲನ್ನು ಒಂದು ಲೂ ಎಟ್ ಎಲ್ ಅನ್ನುವಂತಹ ಆಥರ್ ಬರೆದಿರುವಂತಹ ಒಂದು ಪೇಪರನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು. ಈ ಪೇಪರ್ನ ಹೆಸರು ರೀಪ್ರೋಗ್ರಾಮಿಂಗ್ ಟು ರೀಕವರ್ ಯೂತ್ಫುಲ್ ಎಪಿಜೆನೆಟಿಕ್ ಇನ್ಫಾರ್ಮೇಷನ್ ಆ್ಯಂಡ್ ರೀಸ್ಟೋರ್ ವಿಷನ್. ಸೊ ಎಪಿಜೆನೆಟಿಕ್ಸನ್ನು ಉಪಯೋಗಿಸಿಕೊಂಡು ಏನು ವಯಸ್ಸಾದ ಹಾಗೆ ಕಣ್ಣಿನ ಶಕ್ತಿ ಕಳ್ಕೊತಾ ಅಥವಾ ಸ್ವಲ್ಪ ಮಂಜು ಕಾಣ್ತಾ ಇದೆ ಅಂತ ಹೇಳ್ತಾರೋ ಆ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿದೆ ಅನ್ನುವಂತಹ ಮಾತನ್ನು ಈ ಒಂದು ಪೇಪರಲ್ಲಿ ಹೇಳಿರುವಂಥದ್ದು. ಮೊದಲಿಗೆ ವಯಸ್ಸಾದ ಹಾಗೆ ಎಪಿಜೆನೆಟಿಕ್ ನಾಯ್ಸ್ ಹೆಚ್ಚಾಗಿ ಜೀನ್ ಎಕ್ಸ್ಪ್ರೆಷನ್ ಪ್ಯಾಟರ್ನ್ನಲ್ಲಿ ಆಗುವಂತಹ ಬದಲಾವಣೆಗಳಿಂದಾಗಿ ಕಣ್ಣು ತನ್ನ ಶಕ್ತಿಯನ್ನು ಕಳ್ಕೊತಾ ಹೋಗುತ್ತದೆ. ಸೊ ಆ ಜೀನ್ ಎಕ್ಸ್ಪ್ರೆಷನ್ ಏನು ಬದಲಾಗ್ತಿದೆ ಅದನ್ನು ಏನಾದರೂ ವಾಪಸ್ ನಾರ್ಮಲ್ ಪೊಸಿಷನ್ಗೆ ತಂದಿದ್ದಲ್ಲಿ ಮತ್ತೆ ಕಣ್ಣುಗಳು ಕ್ಲಿಯರ್ ಆಗಿ ಕಾಣಲು ಸಾಧ್ಯವಿದೆ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಕಣ್ಣು ಬಯಾಲಜಿಕಲಿ ನಾವು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನೋಡಿರ್ತೀವಿ. ಕಣ್ಣು ಮನುಷ್ಯನಿಗೆ ಇಡೀ ಪ್ರಪಂಚವನ್ನು ಸುಂದರವಾಗಿ ನೋಡಲು ಸಾಧ್ಯವಾಗಿರುವಂತಹ ಅತಿ ಮುಖ್ಯವಾದ ಅಂಗ. ಈ ಅಂಗದಲ್ಲಿ ಕಾರ್ನಿಯಾ, ಲೆನ್ಸ್ ಹಾಗೂ ವಿಟ್ರಸ್ ಹ್ಯೂಮನ್ ಜೆಲ್ ಅನ್ನುವಂತಹ ಪದಾರ್ಥಗಳು ಟ್ರಾನ್ಸ್ಪರೆಂಟ್ ಆಗಿರ್ತವೆ ನಮ್ಮ ಕಣ್ಣಲ್ಲಿ. ಈ ಮೂರು ಟ್ರಾನ್ಸ್ಪರೆಂಟ್ ಆಗಿದ್ದು ಕಲರ್ಲೆಸ್ ಆಗಿದ್ದು ಬರುವಂತಹ ಇನ್ಕಮಿಂಗ್ ಲೈಟ್ ಏನಿದೆ ಅವುಗಳು ರೆಟಿನಾ ಮೇಲೆ ಹೋಗಿ ಬೀಳಲು ಸಹಾಯವನ್ನು ಮಾಡಿಕೊಡ್ತವೆ. ಸೊ ಒಂದ್ಸರಿ ರೆಟಿನಾ ಮೇಲೆ ಬಿದ್ದಾಗ ಅದರಿಂದ ಒಂದು ಇಂಪಲ್ಸ್ ಜನರೇಟ್ ಆಗುತ್ತದೆ. ಆ ಇಂಪಲ್ಸ್ನ ರೆಟಿನಲ್ ಗ್ಯಾಂಗ್ಲಿಯೋನ್ ಸೆಲ್ಸ್ಗಳು ಏನಿರ್ತಾವೋ ಅವು ಜನರೇಟ್ ಮಾಡುವಂಥ ಅಂದರೆ ಆಪ್ಟಿಕ್ಸನ್ನು ಎಲೆಕ್ಟ್ರಾನಿಕ್ಸಿಗೆ ಕನ್ವರ್ಟ್ ಮಾಡುವಂತಹ ಸೆಲ್ಸ್ ಇವು ಈ ರೆಟಿನಾದಲ್ಲಿ ಇರ್ತವೆ. ಅವು ರೆಟಿನಲ್ ಗ್ಯಾಂಗ್ಲಿಯೋನ್ ಸೆಲ್ಸ್ ಅಂತ ಹೇಳಿ. ಸೊ ಈ ಕಾರ್ನಿಯಾ, ಲೆನ್ಸ್ ಮತ್ತು ವಿಟ್ರಸ್ ಹ್ಯೂಮನ್ ಜೆಲ್ನ ಸಹಾಯದೊಂದಿಗೆ ಲೈಟ್ ಒಳಗೆ ಎಂಟರ್ ಆಗಿಬಿಟ್ಟು ಯಾವಾಗ ರೆಟಿನಾ ಮೇಲೆ ಬೀಳ್ತದೆಯೋ ಅಲ್ಲಿ RGC ಸೆಲ್ಸ್ಗಳು ಆಪ್ಟಿಕ್ಸನ್ನು ಎಲೆಕ್ಟ್ರಾನಿಕ್ಸ್ ಆಗಿ ಅಂದರೆ ನ್ಯೂರಾನ್ಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಬ್ರೈನಿಗೆ ಕಳಿಸ್ಕೊಡ್ತವೆ. ಈ ಸಂದರ್ಭದಲ್ಲಿ ಈ ಸೆಲ್ ಮತ್ತು ಟಿಶ್ಯೂಗಳು ಮನುಷ್ಯನ ದೇಹದಲ್ಲಿ ಏನಿದಾವೋ ಅವು ಎಲ್ಲವೂ ಪ್ರೋಟೀನ್ಸ್ಗಳಿಂದ ಆಗಿರುವಂಥದ್ದು. ಅಂದರೆ ಪ್ರೋಟೀನ್ಸ್ಗಳಿಂದ ಆ ಸೆಲ್ ಮತ್ತು ಟಿಶ್ಯೂಗಳು ಸೇರಿಕೊಂಡು ಆಗಿರುವಂಥದ್ದು. ಈ ಎಲ್ಲ ಸೆಲ್ಗೆ ತನ್ನದೇ ಆದ ಒಂದು ಫಂಕ್ಷನ್ಸ್ಗಳು ಇರ್ತವೆ. ಈ ಪ್ರೋಟೀನ್ಸ್ಗಳು ಎಲ್ಲ ಒಂದಾಗಿಬಿಟ್ಟು ಆಗುವಂಥದ್ದು ಜೀನ್. ಸೊ ಎಲ್ಲ ಸೆಲ್ ಮತ್ತು ಟಿಶ್ಯೂಸ್ಗಳಲ್ಲಿ ಪ್ರೋಟೀನ್ಸ್ ಇರ್ತವೆ. ಈ ಪ್ರೋಟೀನ್ಸ್ಗಳು ಸೇರಿಕೊಂಡು ಮಾಡುವಂಥದ್ದು ಜೀನ್. ಇದನ್ನು ಒಂದು ಜೀನೋಮ್ ಅಂತಲೂ ಕರಿತೀವಿ ಅಥವಾ ಸೆಲ್ಯುಲಾರ್ DNA. ಈ ಜೀನ್ಗಳು ಎಲ್ಲ ಒಂದಾಗಿಬಿಟ್ಟು ಆಗುವಂಥದ್ದು ಜೀನೋಮ್ ಅಥವಾ ಸೆಲ್ಯುಲಾರ್ DNA ಅಂತ ಹೇಳಿ. ಸೊ ಯಾವುದೇ ಒಂದು ಚೇಂಜ್ DNA ಆಗಿದ್ದಲ್ಲಿ ಆ ಚೇಂಜ್ ಜೀನ್ ಮ್ಯೂಟೇಷನ್ ಅಂದರೆ ಪ್ರೋಟೀನ್ಸಲ್ಲೂ ಸಹ ಅದು ಎಫೆಕ್ಟ್ ಆಗುತ್ತೆ. ಸೊ ಪ್ರೋಟೀನ್ ಫಂಕ್ಷನ್ನಲ್ಲೂ ಸಹ ಬದಲಾವಣೆಯನ್ನು ಮಾಡುತ್ತದೆ. ಸೊ ಈ ಒಂದು ಬದಲಾವಣೆಯಿಂದಾಗಿ ಆ ಸೆಲ್ ಏನು ಕೆಲಸ ಮಾಡ್ತಿತ್ತೋ ಅದರಲ್ಲೂ ಸಹ ಬದಲಾವಣೆಗಳು ಆಗಲು ಸಾಧ್ಯವಾಗ್ತವೆ. ಉದಾಹರಣೆಗೆ ಮನುಷ್ಯನ ಇಡೀ ದೇಹದಲ್ಲಿ ಇನ್ಸುಲಿನನ್ನು ಜನರೇಟ್ ಮಾಡುವಂತಹ ಸೆಲ್ಸ್ ಇದ್ದಾವೆ. ಆದರೆ ಪ್ಯಾನ್ಕ್ರಿಯಾಸಲ್ಲಿ ಮಾತ್ರ ರಿಲೀಸ್ ಮಾಡುವಂತಹ ಅಂದರೆ ಇನ್ಸುಲಿನನ್ನು ಜನರೇಟ್ ಮಾಡುವಂತಹ ಸೆಲ್ಸ್ ಆ್ಯಕ್ಟಿವ್ ಇರುವಂಥದ್ದು. ಬೇರೆ ಎಲ್ಲ ಕಡೆ ಇರುವಂತಹ ಸೆಲ್ಲು ಡಿಆಕ್ಟಿವೇಟ್ ಆಗಿರ್ತವೆ. ಅಂದರೆ ಅಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಪ್ರೋಟೀನ್ಸ್ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ಯಾವುದೇ ಒಂದು ಜೀನನ್ನು ಆನ್ ಮಾಡಬೇಕು ಅಥವಾ ಆಫ್ ಮಾಡಬೇಕು ಅಂತ ಹೇಳಿ. ಸೊ ಈ ಟೆಕ್ನಾಲಜಿಯನ್ನು ಅರ್ಥೈಸ್ಕೊಂಡಾಗ ಎಪಿಜೆನೆಟಿಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಎಪಿಜೆನೆಟಿಕ್ಸ್ ಅಂತಂದರೆ ಈ ಚೇಂಜಸ್ ಏನಿದ್ದಾವೆ ಜೆನೆಟಿಕಲಿ ಆಗಬಹುದು
ಅಥವಾ ನಾನ್ ಜೆನೆಟಿಕಲ್ ಫ್ಯಾಕ್ಟರ್ಸು ಸಹ ಇರ್ತವೆ. ಏಜ್ ಆದ ಹಾಗೆ ಎಲ್ಲ ಆಗುವಂತಹ ಪೊಲ್ಯೂಷನಿಂದ ಆಗಿರ್ಬೋದು, ಡಿಪ್ರೆಷನಿಂದ ಆಗಿರ್ಬೋದು, ಪ್ರೆಷರಿಂದ ಆಗಿರಬಹುದು, ಕೆಮಿಕಲ್ ಚೇಂಜಸನ್ನು ನಾವು ಕಾಣ್ತೀವಿ ದೇಹದಲ್ಲಿ. ಆ ಕೆಮಿಕಲ್ ಚೇಂಜಸ್ಸಿಂದಾಗಿ ಫಂಕ್ಷನ್, ಯಾವ ಜೀನ್ ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಆ ಕೆಲಸದಲ್ಲಿ ಒಂದಿಷ್ಟು ಚೇಂಜಸನ್ನು ಕಾಣ್ತೀವಿ. ಸೊ ಆ ಚೇಂಜಸ್ಗಳು ಆಗ್ತಾ ಇರುವಂತಹ ಅಥವಾ ಆ ರೀತಿಯ ಕೆಮಿಕಲ್ ಚೇಂಜಸ್ಸಿಂದಾಗಿ ಜೀನ್ ಫಂಕ್ಷನ್ನಲ್ಲಿ ಆಗುವಂತಹ ಬದಲಾವಣೆಗಳಿಗೆ ನಾವು ಎಪಿಜೆನೆಟಿಕ್ಸ್ ಅಂತ ಕರಿತೀವಿ. ಸೊ ಎಪಿಜೆನೆಟಿಕ್ಸ್ ಅರ್ಥ ಆಯ್ತಾ? ಸೊ ಎಲ್ಲ ಜೀನ್ಗಳಿಗೂ ತನ್ನದೇ ಆದ ಒಂದು ಕೆಲಸ ಡಿಫೈನ್ ಇರುತ್ತೆ. ಕೆಮಿಕಲ್ ಚೇಂಜಸ್, ದೇಹದಲ್ಲಿ ಆಗುವಂತಹ ಕೆಮಿಕಲ್ ಚೇಂಜಸ್ಸಿಂದಾಗಿ ಜೀನ್ನ ಕೆಲಸದಲ್ಲಿ ಆಗುವಂತಹ ಬದಲಾವಣೆಗೆ ನಾವು ಎಪಿಜೆನೆಟಿಕ್ಸ್ ಅಂತ ಕರಿತೀವಿ. ಹಾಗೆ ನಮಗೆಲ್ಲ ಗೊತ್ತು, ಕ್ಯಾನ್ಸರ್ ಸಪ್ರೆಸೆಂಟ್ಸ್ ಅಂತ ಹೇಳಿ ಜೀನ್ಸ್ ಇರ್ತಾವೆ ದೇಹದಲ್ಲಿ. ಯಾವಾಗ ಆ ಕ್ಯಾನ್ಸರ್ ಸಪ್ರೆಸೆಂಟ್ಸು ಫಂಕ್ಷನ್ ಮಾಡೋದು ಬಿಟ್ಬಿಡ್ತಾವೋ ಆವಾಗ ಕ್ಯಾನ್ಸರ್ ಗಡ್ಡೆ ಅಥವಾ ಕ್ಯಾನ್ಸರ್ ಆಗಲು ಮನುಷ್ಯನಲ್ಲಿ ಶುರು ಆಗುತ್ತದೆ. ಅದೇ ರೀತಿಯಲ್ಲಿ ಎಪಿಜೆನೆಟಿಕ್ಸಿಗೆ ಸಹ ಕಣ್ಣಿನ ಕಾರ್ಯವೈಖರಿಯಲ್ಲಿ ಅಥವಾ ಕಣ್ಣು ಮಂಜಾಗೋದು ಅಥವಾ ಕಣ್ಣು ವಯಸ್ಸಾದ ಹಾಗೆ ತನ್ನ ಶಕ್ತಿಯನ್ನು ಕಳ್ಕೊತಾ ಇರುವಂಥದ್ದಕ್ಕೆ ಎಪಿಜೆನೆಟಿಕ್ಸ್ ಕಾನ್ಸೆಪ್ಟ್ ಸಹಕಾರಿಯಾಗಲಿದೆ. ಆ್ಯಂಡ್ ಈ ಎಪಿಜೆನೆಟಿಕ್ಸನ್ನು ಉಪಯೋಗಿಸ್ಕೊಂಡು ಯಾವ ಜೀನ್ಗಳು ಕಣ್ಣಿಗೆ ಸಂಬಂಧಿಸಿದಂತೆ ಯಾವ ಜೀನ್ಗಳು ತನ್ನ ಕೆಲಸವನ್ನು ನಿಲ್ಲಿಸ್ತಾ ಇದ್ದಾವೆ ಅಥವಾ ವೀಕ್ ಆಗ್ತಾ ಇದ್ದಾವೆ ಅಥವಾ ಬದಲಾಗಿದ್ದಾವೆ ಅವುಗಳನ್ನು ಮತ್ತೆ ಸರಿಪಡಿಸಿದ್ದಲ್ಲಿ ಕಣ್ಣು ಮತ್ತೆ ಹೆಲ್ದಿಯಾಗಿ ಕೆಲಸ ಮಾಡಲು ಅವಕಾಶವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮೊದಲಿಗೆ ಬಯೋಲಾಜಿಕಲ್ ಕಾನ್ಸೆಪ್ಟ್, ಅದಾದ ನಂತರ ಯಾವ ರೀತಿಯಲ್ಲಿ ಮನುಷ್ಯನ ದೇಹದಲ್ಲಿ ಇರುವಂತಹ ಜೀನ್ಸ್ಗಳು ಫಂಕ್ಷನ್ ಮಾಡ್ತಿದ್ದಾವೆ, ಆ್ಯಂಡ್ ಎಪಿಜೆನೆಟಿಕ್ಸ್ ಮೇನ್ಲಿ ಕೆಮಿಕಲ್ ಬಿಹೇವಿಯರಿಗೆ ಸಂಬಂಧಿಸಿರುವಂಥದ್ದು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.